ಊರಲ್ಲೇ ಸರ್ಕಾರಿ ಮಕ್ಕಳ ಪಾಠ ಆಟ, ಡೇಂಜರ್ ಮರದ ಕೆಳಗಡೆ ವಿದ್ಯಾರ್ಥಿಗಳ ಆಟ. ಯಾವ ಕ್ಷಣದಲ್ಲಾದ್ರೂ ರೆಂಬೆ ಕೊಂಬೆ ಬೀಳ್ಬೋದು. ಜೀವ ಭಯದಲ್ಲಿ ಸರ್ಕಾರಿ ಮಕ್ಕಳಲ್ಲಿ ಅಂದ್ರೆ ಸರ್ಕಾರಿ ಶಾಲೆಯ ಮಕ್ಕಳು ಓದುವಂತ ಪರಿಸ್ಥಿತಿ. ಡೇಂಜರ್ ಮರದ ಕೆಳಗಡೆ ವಿದ್ಯಾರ್ಥಿಗಳ ಆಟ ಇದೆ. ಯಾವ ಕ್ಷಣದಲ್ಲಾದ್ರೂ ಕೂಡ ರೆಂಬೆ ಕೊಂಬೆ ಬೀಳ್ಬೋದು. ಅಪ್ಪ, ನಿಮ್ಮನ್ನು ಕೇಳ್ಕೊಳ್ತಾ ಇರೋದೇನು ಸರ್ಕಾರಿ ಅಧಿಕಾರಿಗಳೇ, ಜಡ್ಡುಗಟ್ಟಿರುವಂತ ಅಧಿಕಾರಿಗಳೇ, ಶಾಲೆ ಮಾಡ್ಕೊಡಿ ಅಂತಲ್ಲ, ಆ ಮರವನ್ನ ತೆರವು ಮಾಡಿ ಅಂತ. ನಂಜನಗೂಡಿನ ದೇವಿರಮ್ಮನಹಳ್ಳಿ ಸರ್ಕಾರಿ ಶಾಲೆ ಇದು. ಒಂದೆಡೆ ಪ್ರಾಥಮಿಕ ಶಾಲೆ, ಮತ್ತೊಂದ್ ಕಡೆ ಅಂಗನವಾಡಿ ಶಾಲೆಗಳ ಮಧ್ಯಭಾಗದಲ್ಲಿರುವಂತ ಬೃಹತ್ ಅರಳಿ ಮರ. ಅದು ಬೃಹತ್ ಅರಳಿ ಮರ. ಒಣಗಿರುವಂತ ಕೊಂಬೆಗಳನ್ನ ತೆರವು ಮಾಡದೆ ನಿರ್ಲಕ್ಷ್ಯ ಮಾಡಲಾಗಿದೆ. ಜೀವ ಭಯದಲ್ಲಿ ಶಾಲೆಗೆ ನಿತ್ಯ ಬರ್ತಾ ಇರುವಂತದ್ದು ಮಕ್ಕಳು. ಒಣಗಿರುವಂತ ರೆಂಬೆ ಕೊಂಬೆಗಳ ತೆರವಿಗೆ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಮಳೆಗಾಲ ಶುರುವಾಗಿದೆ, ಅಪಾಯ ಕಟ್ಟಿಟ್ಟ ಬುತ್ತಿ. ಅಪಾಯ ಇದ್ರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅಧಿಕಾರಿಗಳು. ಕೂಡಲೇ ಕ್ರಮಕ್ಕೆ ಪೋಷಕರು ಶಿಕ್ಷಕರಿಂದ ಒತ್ತಾಯ ಮಾಡಲಾಗ್ತಾ ಇದೆ. ಅಲ್ಲಿರುವಂತ ಜನ, ಗ್ರಾಮಸ್ಥರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಗೊತ್ತು ಎಂತ ಲಜ್ಜೆಗೆಟ್ಟ ಅಧಿಕಾರಿಗಳಿದ್ದಾರೆ, ಯೂಸ್ಲೆಸ್ ಜನಪ್ರತಿನಿಧಿಗಳಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವೇ ಒಂದು ಸ್ವಲ್ಪ ಏನಾದರೂ ಮಾಡಿ. ರೆಂಬೆ ಕೊಂಬೆ ಕಡಿಯೋದೇನು ಕಷ್ಟ ಅಲ್ಲ. ಕಾಯ್ಕಂಗೆ ಕುತ್ಕೊಂಬೇಡಿ. ಅಲ್ಲಿ ಅಧಿಕಾರಿ ಬರ್ತಾನೆ, ಕಡಿತಾನೆ, ಸರಿ ಮಾಡ್ತಾನೆ ವ್ಯವಸ್ಥೆನ ಅಂತ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ ಆ ದೃಶ್ಯಾವಳಿಗಳನ್ನ. ಆಗ್ಲೋ ಈಗ್ಲೋ ಅನ್ನುವಂಥ ಪರಿಸ್ಥಿತಿ ಅಂತ. ಈಗ ಆ ದೃಶ್ಯಾವಳಿ ನೋಡಿದ್ರೆ ಅದರ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಾಗಲ್ಲ. ಅಲ್ಲಿನ ಗ್ರಾಮಸ್ಥರಿಗೆ ಗೊತ್ತಿದೆ ಅದು ಹೆಂಗಿದೆ, ಆ ಮರದ ಪರಿಸ್ಥಿತಿ ಏನು, ಅಲ್ಲಿ ಹೇಗಾಗಿದೆ, ಮಕ್ಳಿಗೆ ಯಾವ ರೀತಿಯಾಗಿ ತೊಂದರೆ ಅಂತ ಅವ್ರು ಆರೋಪ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನೀವು ಒಂಚೂರು ಕೈ ಹಾಕಿ, ಮಕ್ಳಿಗೆ ಪ್ರಾಬ್ಲಮ್ ಆಗಬಾರ್ದು ಅಂದ್ರೆ. ಓಡಾಡ್ತಾರೆ. ನಮ್ಮ ಗ್ರಾಮ ಪಂಚಾಯತ್ ಬಿ ಒ ಆಗಲಿ ಮತ್ತು ನಮ್ಮ ಅರಣ್ಯ ಇಲಾಖೆ ಅವ್ರು ಬಂದು ಯಾರು ಬಂದು ಇದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ಬೈಕ್ ಮೇಲೆ ಮತ್ತು ಜನಗಳ ಮೇಲೆ ಬಿದ್ದಿದೆ. ನಮ್ಮ ಚಿಕ್ಕಪ್ಪನ ಮೇಲೆ ಬಿದ್ದು ಗುಂಡೆ ಏಟಾಗಿದೆ. ಹಾಸ್ಪಿಟಲ್ ತೋರಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದೀವಿ. ಅದಕ್ಕೂ ಬಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಪುನಃ ಇಲ್ಲೊಂದು ಬೈಕು ಬಿದ್ದು ಬೈಕೆಲ್ಲ ಹೊಡೆದೋಗಿದೆ. ಬಟ್ ನಮ್ಮ ಮನೆ ರೆಕ್ಕೆ ಮೇಲೆ ಬಿದ್ದಿದೆ, ಲೈನ್ ಮೇಲೆ ವಿದ್ಯುತ್ ಲೈನ್ ಮೇಲೆ ಬಿದ್ದಿದೆ. ವಿದ್ಯುತ್ ಚೆನ್ನಾಗಿ ಅಲ್ಲೇ ಓಡಾಡ್ತಿದೆ. ಬಟ್ ಇಲ್ಲಿ ನೈಟ್ ಟೈಮೆಲ್ಲ ಕಾರು ಮತ್ತು ವೆಹಿಕಲ್ ತುಂಬ ಚೆನ್ನಾಗಿ ಓಡಾಡ್ತಿದ್ದಾವೆ. ಬಟ್ ಫ್ಯಾಕ್ಟ್ರಿ ಹುಡುಗರು ಇಲ್ಲೇ ಓಡಾಡ್ತಿದ್ದಾರೆ. ಬಟ್ ಇವ್ರು ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಬಟ್ ಮಕ್ಕಳ ಮೇಲೆ ಸುಮಾರು ಅಪಘಾತ ಅಷ್ಟು ಬಿದ್ದಿದೆ. ಬಟ್ ಯಾರ ಮೇಲೆ ಏನು ಅಪಘಾತ ಆಗಿಲ್ಲ. ಬಟ್ ಒಬ್ಬರ ಮೇಲೆ ಬಿದ್ದು ಮಾತ್ರ ಏಟಾಗಿದೆ.